सिद्ध्यन्ति अस्तु भगवत्कार्यसाधकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ಭಾಗವತ ತೃತೀಯ ಸ್ಕಂದ ದ್ವಾದಶ ಅಧ್ಯಾಯದಲ್ಲಿ ಮೊದಲನೇ ಶ್ಲೋಕ. ಮೈತ್ರೇಯೋವಾಚ ಚರಮಸ್ತು ವಿಶೇಷಾಣಾಂ ಅನೇಕಾ ಸಂಯುತ ಸದಾ ಪರಮಾಣುಃ ಸ ವಿಜ್ಞೇಯಃ ನೃಣಾಂ ಐಕ್ಯಭ್ರಮೋ ಯತಃ. ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ, ಯಾಕೆ ಈ ಶ್ಲೋಕ ಹೊರಡಿತು ಅಂತ ಅವತಾರಿಕೆಯನ್ನು ಕೊಡ್ತಾ, ಕಾಲ ಪರಿಮಾಣಂ ದರ್ಶಯಿತು ದ್ರವ್ಯ ಪರಿಮಾಣಂ ದೃಷ್ಟಾಂತತ್ವೇನ ದರ್ಶಯತಿ, ಹಾಗೆ ಅಂತ. ಈ ಶ್ಲೋಕದಲ್ಲಿ ಪರಮಾತ್ಮ ಅವನು ದೇಶದಿಂದ ಕಾಲದಿಂದ ಗುಣದಿಂದ ಪೂರ್ಣನಾಗಿದ್ದಾನೆ ಅಂತ ಹೇಳ್ತಾರೆ ನೋಡಿ. ಅಚ್ಯುತ ಅಂತ ಕರಿತೀವಿ. ದೇವರಿಗೆ ಚ್ಯುತಿ ಇಲ್ಲ, ದೇಶಕಾಲ ಗುಣಗಳಿಂದ ಚ್ಯುತಿ ಇಲ್ಲ. ಅವನು ಪೂರ್ಣ, ಎಲ್ಲ ಕಾಲದಲ್ಲೂ ಎಲ್ಲ ದೇಶದಲ್ಲೂ ಎಲ್ಲ ಗುಣಗಳಿಂದಲೂ ಪೂರ್ಣನಾಗಿದ್ದಾನೆ. ಅದರಿಂದಲೇ ಅವನು ಅನಂತ ಅಂತ, ಅಚ್ಯುತ ಅನಂತ ಅಂತ ಕರಿತೀವಿ ನೋಡಿ. ಅಂತವೇ ಇಲ್ಲ ಅವನಿಗೆ. ಅಂತಹ ಪರಮಾತ್ಮ ಕಾಲದಿಂದ ಪೂರ್ಣ ಅಂತ ತಿಳಿಯೋದು ಹೇಗೆ, ಹಾಗೆ ಅಂತ ಪ್ರಶ್ನೆ. ಕಾಲದಿಂದ ಪೂರ್ಣ ಅಂದ್ರೆ ಏನರ್ಥ? ಈಗ ನೋಡಿ, ನಮಗೂ ಕಾಲಕ್ಕೂ ಒಂದು ಸಂಬಂಧ ಇದೆ, ಜೀವರಿಗೂ ಕಾಲಕ್ಕೂ ಒಂದು ಸಂಬಂಧ ಇದೆ. ಎಷ್ಟು ವರ್ಷ ನಾವಿರ್ತೀವಿ ಈ ದೇಹದಿಂದ? ನಾವು 100 ವರ್ಷ, 120 ವರ್ಷ ಅಂತ ಇಟ್ಕೊಳ್ಳೋಣ ಮ್ಯಾಕ್ಸಿಮಮ್. ಅಲ್ಲಿ ತನಕ ನಮಗೆ ಈ ಕಾಲಕ್ಕೆ ಒಂದು ಸಂಬಂಧ ಇದೆ, ನಾವು ಆಕ್ಟಿವ್ ಆಗಿ ಇರ್ತೀವಿ. ಅದಾದ ಮೇಲೆ ಈ ಶರೀರಕ್ಕೂ ಕಾಲಕ್ಕೂ ಸಂಬಂಧ ಹೋಯ್ತು, ಬೇರೆ ಕಾಲ ಬಂತು. ಅದೇ ತರ ದೇವರಿಗೆ ಹೇಗೆ ಕಾಲದ ಸಂಬಂಧ? ಕೆಲವೊಂದು ಕಾಲದಷ್ಟೇ ಇರ್ತಾನೋ ಅಥವಾ ಎಲ್ಲ ಕಾಲದಲ್ಲೂ ಇರ್ತಾನೋ, ಹಾಗೆ ಅಂತೆಲ್ಲ ಪ್ರಶ್ನೆ. ಅದನ್ನ ಜಗನ್ನಾಥ ದಾಸರು ಚೆನ್ನಾಗಿ ತಿಳಿಸಿಕೊಡ್ತಾರೆ ನೋಡಿ. ಕಾಲಾಂತರ್ಗತ, ಕಾಲ ನಿಯಾಮಕ, ಕಾಲಾತೀತ, ತ್ರಿಕಾಲಜ್ಞ, ಹಾಗೆ ಅಂತ. ಅದರದೇ ಸಾರಾಂಶ ಇದು. ಅದರಿಂದ ದೇವರಿಗೆ ಆ ಒಂದು ಕಾಲದ ಪರಿಮಾಣವನ್ನ ತೋರಿಸಿಕೊಡುವುದಕ್ಕಾಗಿ, ನಮಗೆ ಕಾಲದ ಒಂದು ಪರಿಮಾಣ ಅರ್ಥ ಆಗಬೇಕು ಅಂದ್ರೆ ಒಂದು ದ್ರವ್ಯದ ಪರಿಮಾಣ ಅರ್ಥ ಆಗಬೇಕು. ದ್ರವ್ಯದ ಪರಿಮಾಣ ಅಂದ್ರೆ ಏನು? ಹಾಗೆ ಅಂದ್ರೆ ಅಣು ಮತ್ತು ಮಹತ್, ಹಾಗೆ ಅಂತ. ಸಣ್ಣ ಪದಾರ್ಥದಲ್ಲೂ ದೇವರು ಇದ್ದಾನೆ, ಬೃಹದಾಕಾರವಾದ ಬ್ರಹ್ಮಾಂಡದಲ್ಲೂ ದೇವರಿದ್ದಾನೆ. ನಾವು ಹಿಂದೆ ನೋಡಿದ್ದೀವಿ, ವಿರಾಟ್ ರೂಪ ಅದು ದೊಡ್ಡ ರೂಪ, ಮಹತ್, ಬ್ರಹ್ಮಾಂಡ ಪೂರ್ತಿ ವ್ಯಾಪ್ತವಾದ ಒಂದು ಬೃಹತ್ ರೂಪ. ಅವನ ಆ ವಿರಾಟ್ ರೂಪದಲ್ಲಿ ಲೋಕಗಳು ಆಶ್ರಯವನ್ನು ಪಡೆದಿದೆ ಅಂತ ಹಿಂದೆ ನೋಡಿದ್ದೀವಿ. ಬ್ರಹ್ಮಾಂಡ ಅದೊಂದು ದ್ರವ್ಯ. ಅದೇ ತರ ಪರಮಾಣು, ಸಣ್ಣ ಆಟಮ್ ಅಂತ ಏನು ಹೇಳ್ತೀವಿ, ಸಣ್ಣದು, ಅದರಲ್ಲೂ ದೇವರಿದ್ದಾನೆ. ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ದಾಸರು ಅದನ್ನು ಹೇಳ್ತಾರೆ ನೋಡಿ. ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ. ಅದರಿಂದ ಆ ಕಾಲದಲ್ಲಿ ದೇವರ ವ್ಯಾಪ್ತನಾಗಿದ್ದಾನೆ ಎಂಬ ಅದನ್ನು ತಿಳಿಸಿಕೊಡುವುದಕ್ಕಾಗಿ ದ್ರವ್ಯದ ಒಂದು ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಪರಮಾಣು ಅಂತ ಮೊದಲು ಹೇಳ್ತಾರೆ. ಪರಮಾಣು ಅಂದ್ರೆ ಏನು?
ಚೆನ್ನಾಗಿ ಹೇಳ್ತಾರೆ ನೋಡಿ. ಪರಮಾಣು ಸ ವಿಜ್ಞೇಯ ನೃಣಾಂ ಐಕ್ಯಭ್ರಮೋ ಯತಃ, ಹಾಗೆ ಅಂತ ಎರಡು ರೀತಿಯಾದ ಡೆಫಿನಿಷನ್ ಹೇಳ್ತಾರೆ. ಪರಮಾಣು ಅಂದ್ರೆ ಏನು? ಅಂಶಾಂಶಿತ್ವ ವಿಶೇಷಂತು ಯಸ್ಯ ದ್ರಷ್ಟುಂ ನ ಶಕ್ತಿಯು ಚರಮ ವಿಶೇಷ ಇತಿ ತಂ ಮುನಯಃ ಬ್ರೂಯರಂಜಸ ಅಂತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಅಂಶ ಅಂಶಿತ್ವ ವಿಶೇಷಂ, ಇದು ಅಂಶ ಇದು ಅಂಶಿ ಅಂದ್ರೆ ಪಾರ್ಟ್ ಉಳ್ಳದ್ದು. ಆ ರೀತಿಯಾಗಿ ಯಾವುದನ್ನ ನಾವು ವಿಭಾಗ ಮಾಡಿ ಹೇಳಲಿಕ್ಕೆ ಆಗೋದಿಲ್ಲವೋ ಅದನ್ನ ಪರಮಾಣು ಅಂತ ಕರೀತಾರೆ. ಪರಮಾಣು ಅಂದ್ರೆ ಏನು? ಯಾವುದನ್ನ ಅಂಶಿ ಇದು ಅಂಶ ಇದು ಅಂಶಿ ಹಾಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲವೋ ಅದನ್ನ ದ್ರಷ್ಟುಂ ನ ಶಕ್ನೀಯೋ, ನಾವು ನೋಡ್ಲಿಕ್ಕೆ ಬರೋದಿಲ್ಲ ಅಂತ ಆಗ್ತದೋ ಅದನ್ನ ಪರಮಾಣು ಅಂತ ಜ್ಞಾನಿಗಳು ಹೇಳ್ತಾರೆ ಹಾಗೆ ಅಂತ. ಈಗ ನೋಡಿ, ಅಂಶ ಅಂಶಿ ಅಂದ್ರೆ ಒಂದು ಬಟ್ಟೆ ತೆಗೆದುಕೊಂಡ್ರೆ ಆ ನೂಲುಗಳಿದೆ ನೋಡಿ, ನೂಲುಗಳು ಏನು? ಅದು ಅಂಶ, ಅದೆಲ್ಲ ಒಂದು ಪಾರ್ಟ್. ಅದೆಲ್ಲ ಸೇರಿ ಏನಾಯ್ತು? ಬಟ್ಟೆ ಆಯ್ತು. ಸೊ ಬಟ್ಟೆ ಅಂಶಿ ಅಂದ್ರೆ ಅಂಶಗಳು ಉಳ್ಳದ್ದು, ಪಾರ್ಟ್ಗಳು ಉಳ್ಳದ್ದು ಅಂತ. ಯಾವುದನ್ನ ವಿಭಾಗ ಮಾಡಿ ಅದನ್ನ ಒಡೆದು ಇದು ಸ್ಪ್ಲಿಟ್ ಮಾಡ್ಲಿ ಬರ್ಲಿಕ್ಕೆ ಆಗೋದಿಲ್ಲವೋ, ನಾವು ನೋಡ್ಲಿಕ್ಕೆ ಆಗೋದಿಲ್ಲವೋ ಅದನ್ನ ಪರಮಾಣು ಅಂತ ಕರೀತಾರೆ. ಅಂದ್ರೆ ಪರಮಾಣು ಅಂದ್ರೆ ಏನು? ಫರ್ದರ್ ಆಗಿ ಅದನ್ನ ಸ್ಪ್ಲಿಟ್ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಸ್ಪ್ಲಿಟ್ ಮಾಡೋದು ಅಂದ್ರೆ ಏನು ಅಂತ ಅರ್ಥ ಆಗ್ತದ? ಈಗ ನೋಡಿ, ಒಂದು ತೆಂಗಿನಕಾಯಿ ಇದೆ. ತೆಂಗಿನಕಾಯಿ ಅದನ್ನ ಆ ಮೇಲೆ ಮರದಲ್ಲಿ ಬಿಡುವಾಗ ಹಸಿದಾಗಿ ಇರುತ್ತದೆ ನೋಡಿ, ಅದು ತೆಂಗಿನಕಾಯಿ ಅಂತ ಕರಿತೀವಿ. ಆದರೆ ಅದರಲ್ಲೂ ಕೂಡ ಪಾರ್ಟ್ಸ್ ಇದೆ, ಅದನ್ನ ಆ ಸಿಪ್ಪೆಯನ್ನು ತೆಗಿಬಹುದು. ತೆಗೆದ ಮೇಲೆ ಮತ್ತೆ ಒಂದು ಬ್ರೌನ್ ಕಲರ್ಲಿ ಇರುತ್ತದೆ, ಅದನ್ನು ಕೂಡ ಹೊಡೆದು ತೆಂಗಿನಕಾಯಿಯನ್ನು ತೆಗಿಬಹುದು. ಆ ತಿರುಳು ಬಿಳಿದಾಗಿ ಇರುತ್ತದೆ ನೋಡಿ, ಅದನ್ನ ಫರ್ದರ್ ಆಗಿ ಸ್ಪ್ಲಿಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಮಗಾಗೋದಿಲ್ಲ ಅಷ್ಟೇ, ಆದ್ರೆ ಅದನ್ನು ಕೂಡ ಒಂದೊಂದು ಪೀಸ್ ಮಾಡಿ ಅದನ್ನು ಸ್ಪ್ಲಿಟ್ ಮಾಡ್ಲಿಕ್ಕೆ ಆಗ್ತದೆ. ಆ ಒಂದು ಪೀಸನ್ನ ತೆಗೆದು ಮತ್ತೆ ಸ್ಪ್ಲಿಟ್ ಮಾಡ್ಲಿಕ್ಕೆ ಆಗುತ್ತೆ. ತೆಂಗಿನಕಾಯಿನ ಒಂದು ಪೀಸನ್ನು ತೆಗೆದು ಮತ್ತೆ ಸ್ಪ್ಲಿಟ್ ಮಾಡ್ಲಿಕ್ಕೆ ಬರುತ್ತದೆ. ಅದರಿಂದ ಯಾವುದನ್ನ ಸ್ಪ್ಲಿಟ್ ಮಾಡ್ತಾ ಹೋಗಿ ಕೊನೆ ಪೀಸನ್ನ ನಾವು ಸ್ಪ್ಲಿಟ್ ಮಾಡ್ಲಿಕ್ಕೆ ಆಗೋದಿಲ್ಲವೋ, ಸ್ಪ್ಲಿಟ್ ಮಾಡಿದ್ರೆ ನಮಗೆ ಕಾಣಿಸೋದಿಲ್ಲವೋ ಅದನ್ನ ದ್ರಷ್ಟುಂ ನ ಶಕ್ಯು, ಅದನ್ನ ಪರಮಾಣು ಅಂತ ಕರೀತಾರೆ. ಇದು ಒಬ್ಬರಾದ್ರೆ ಮುನಯಃ ಬ್ರೂಯು ಅಂಜಸ, ಹಾಗೆಂದ್ರೆ ಇನ್ನೊಬ್ರು ಪರಮಾಣುಗಳು ಅಂದ್ರೆ ಏನು ಅಂತ ಕಣಾದ ಮುಂತಾದವರು, ತಾರ್ಕಿಕ ಮತದವರು, ಅವರು ಏನು ಹೇಳ್ತಾರೆ ಅಂದ್ರೆ ಕಣಾದಾಧ್ಯಾಹ ನಿರಂಶಿನಂ ಅನಂತಾಂಶ ಯುತತ್ವೇಪಿ ಎಂ ಬ್ರೂಯು ಭ್ರಾಂತಿ ದರ್ಶನ. ತಾರ್ಕಿಕ ಮತದವರು ಪರಮಾಣು ಅಂದ್ರೆ ಏನು ಅಂದ್ರೆ ಯಾವುದು ನಿರಂಶಿನಂ, ಯಾವುದಕ್ಕೆ ಪಾರ್ಟ್ ಅಂತ ಇಲ್ಲವೇ ಇಲ್ಲವೋ ಅದನ್ನ ಪರಮಾಣು ಅಂತ ಕರೆದು ಬಿಡ್ತಾರೆ. ಇನ್ನೊಂದು ಉದಾಹರಣೆ ಹೇಳೋದಂದ್ರೆ, ಇಡೀ ಲೋಕ, ಭೂಲೋಕ ಅದೇನದು? ಅದೊಂದು ಭೂಮಿ. ಅದರ ಪಾರ್ಟ್ಸ್ ಅಂದ್ರೆ ಯಾವುದು? ಅನೇಕ ದೇಶಗಳು, ಕಾಂಟಿನೆಂಟ್ಸ್ ಅಂತ ಏನ್ ಹೇಳ್ತೀವಿ, 7 ಕಾಂಟಿನೆಂಟ್ಸ್ ಅಂತ ಇಟ್ಕೊಳ್ಳೋಣ. ಅದನ್ನ ಫರ್ದರ್ ಆಗಿ ಸ್ಪ್ಲಿಟ್ ಮಾಡ್ಲಿಕ್ಕೆ ಬರ್ತದ? ಅವಯವ ಇದೆಯಾ? ಹಾಗೆಂದ್ರೆ ಅವಯವ ಇದೆ. ಯಾವುದು? ಭೂಮಿಯನ್ನ ಸ್ಪ್ಲಿಟ್ ಮಾಡಿದರೆ ಕಾಂಟಿನೆಂಟ್ಸ್, ಕಾಂಟಿನೆಂಟ್ಸ್ ಅನ್ನ ಸ್ಪ್ಲಿಟ್ ಮಾಡಿದರೆ ಕಂಟ್ರೀಸ್, ಅನೇಕ ಕಂಟ್ರೀಸ್, ದೇಶಗಳು ಸೇರಿದ್ದನ್ನ ಕಾಂಟಿನೆಂಟ್ ಅಂತ ಕರಿತೀವಿ. ಭಾರತ ದೇಶ ಅದು ಆ ತರ ಒಂದು. ಏಷ್ಯಾ ಎಂಬುದು ಒಂದು ಕಾಂಟಿನೆಂಟ್. ಭೂಮಿ ಅದರಲ್ಲಿ ಅನೇಕ ಕಾಂಟಿನೆಂಟ್ಸು, ಅದರ ಪಾರ್ಟ್ ಯಾವುದು? ಏಷ್ಯಾ. ಅದರ ಒಂದು ಪಾರ್ಟ್ ಯಾವುದು? ಅನೇಕ ದೇಶಗಳಿದೆ ಏಷ್ಯಾ ಕಾಂಟಿನೆಂಟ್ ಅಲ್ಲಿ, ಅನೇಕ ಪಾರ್ಟ್ಸ್ ಇದೆ.
ಅದರಲ್ಲಿ ಒಂದು ಭಾರತ ದೇಶ. ಭಾರತ ದೇಶದಲ್ಲೂ ಅನೇಕ ಪಾರ್ಟ್ಸ್ ಇದೆ, ಸ್ಟೇಟ್ಸ್ ಅಂತ ಅದನ್ನ ಸ್ಪ್ಲಿಟ್ ಮಾಡಬಹುದು. ಸ್ಟೇಟ್ಸ್ ಅಲ್ಲೂ ಕೂಡ ಅನೇಕ ಪಾರ್ಟ್ಸ್ ಇದೆ. ಯಾವುದು? ಡಿಸ್ಟ್ರಿಕ್ಟ್ ಅಂತ ಹೇಳ್ಬಹುದು. ಡಿಸ್ಟ್ರಿಕ್ಟ್ ಅನ್ನು ಕೂಡ ಸ್ಪ್ಲಿಟ್ ಮಾಡಬಹುದು. ಹೇಗೆ? ಅನೇಕ ಗ್ರಾಮ ನಗರಗಳು ಅದನ್ನ ಸೇರಿ ಡಿಸ್ಟ್ರಿಕ್ಟ್ ಅಂತ ಹೇಳ್ಬೋದು. ಗ್ರಾಮ ನಗರಗಳನ್ನು ಕೂಡ ಸ್ಪ್ಲಿಟ್ ಮಾಡಬಹುದು. ಏನು? ಅನೇಕ ರಸ್ತೆಗಳು, ರೋಡ್ಸ್, ಅನೇಕ ರೋಡ್ಸ್ ಅನ್ನ ಸೇರಿ ನಾವು ಒಂದು ಗ್ರಾಮ ನಗರ ಅಂತ ಹೇಳ್ಬೋದು. ಆ ರೋಡನ್ನು ಕೂಡ ನಾವು ಸ್ಪ್ಲಿಟ್ ಮಾಡಬಹುದು. ಅನೇಕ ಮನೆಗಳು ಹಾಗೆ ಅಂತ. ಆ ಮನೆಗಳನ್ನು ಕೂಡ ಮತ್ತೆ ಸ್ಪ್ಲಿಟ್ ಮಾಡಬಹುದು. ಮನೆಯನ್ನು ಸ್ಪ್ಲಿಟ್ ಮಾಡೋದು ಅಂದ್ರೆ ಏನು? ರೂಮ್ಸ್, 4-5 ರೂಮ್ಸ್ ಸೇರಿ ಒಟ್ಟಿಗೆ ಇರೋದು ಹಾಗೆ ಅಂತ. ಈ ರೀತಿಯಾಗಿ ಆ ರೂಮ್ಸ್ ಅನ್ನ ಮತ್ತೆ ಸ್ಪ್ಲಿಟ್ ಮಾಡ್ಲಿಕ್ಕೆ ಆಗ್ತದಾ? ಮಾಡ್ಬೋದು. 4 ಗೋಡೆ ಅದನ್ನ ಸ್ಪ್ಲಿಟ್ ಮಾಡ್ಬೋದು. ಈ ರೀತಿಯಾಗಿ ಸ್ಪ್ಲಿಟ್ ಮಾಡ್ತಾ ಮಾಡ್ತಾ ನಾವು ಹೋಗ್ಬೋದು. ಕಾನ್ಸೆಪ್ಟ್ ಅರ್ಥ ಆಗಿದಲ್ವಾ? ಸೊ ಅದನ್ನ ಅಂಶ ಅಂಶಿ ಅಂತ ಕರೀತಾರೆ. ಆ ಪಾರ್ಟ್ಸ್ ಯಾವ್ದಕ್ಕೆ ಇದೆಯೋ ಅದು ಅಂಶಗಳು, ಯಾವುದರಲ್ಲಿ ಪಾರ್ಟ್ಸ್ ಇದೆಯೋ ಅದನ್ನ ನಾವು ಅಂಶಿ ಅಂತ ಕರಿತೀವಿ ಹಾಗೆ ಅಂತ ಅದರ ಅಭಿಪ್ರಾಯ. ಸೊ ತಾರ್ಕಿಕರ ಪ್ರಕಾರ ಪರಮಾಣು ಅಂದ್ರೆ ಏನು ಹಾಗೆ ಅಂದ್ರೆ ಪಾರ್ಟ್ಸ್ ಇಲ್ಲವೇ ಇಲ್ಲವೋ, ಯಾವುದಕ್ಕೆ ಫೈನಲ್ ಆಗಿ ಸ್ಪ್ಲಿಟ್ ಮಾಡ್ಲಿಕ್ಕೆ ಆಗೋದೇ ಇಲ್ಲವೋ ಅದನ್ನ ಪರಮಾಣು ಅಂತ ಕರೀತಾರೆ ಹಾಗೆ ಅಂತ. ಆದ್ರೆ ಅದು ಭ್ರಾಂತಿನೇ. ಯಾಕೆ? ನಮ್ಮ ಸಿದ್ಧಾಂತದ ಪ್ರಕಾರ ಅಂದ್ರೆ ನಿಜವಾದ ಶಾಸ್ತ್ರದ ಅಭಿಪ್ರಾಯ, ತತ್ವವಾದ ಏನು ಅಂದ್ರೆ ಪರಮಾಣುವಿನಲ್ಲೂ ಕೂಡ ಸ್ಪ್ಲಿಟ್ ಮಾಡ್ಲಿಕ್ಕೆ ಆಗ್ತದೆ. ಅಲ್ಲಿ ಅನಂತ ಅಂಶಗಳು ಇದೆ ಹಾಗೆ ಅಂತ ಹೇಳ್ತೀವಿ. ಅದರಿಂದ ಅದು ಭ್ರಾಂತಿ. ಅದು ಪರಮಾಣುವನ್ನ ಸ್ಪ್ಲಿಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಂಶಗಳು ಇಲ್ಲ ಅಂತ ಹೇಳೋದು ಅದು ಭ್ರಾಂತಿ ಹಾಗೆ ಅಂತ ಹೇಳ್ತಾರೆ. ನೋಡಿ, ಆಚಾರ್ಯರು ಪ್ರಮಾಣ ಕೊಟ್ಟು ಹೇಳ್ತಾರೆ, ಇತಿ ತತ್ವ ವಿವೇಕೆ ಹಾಗೆ ಅಂತ. ತತ್ವ ವಿವೇಕದಲ್ಲಿ ಇಷ್ಟು ವಿಚಾರಗಳು ಇದೆ. ಅದರಿಂದ ಪರಮಾಣು ಅಂದ್ರೆ ಏನು, ಆಟಮ್ ಅಂದ್ರೆ ಏನು, 2 ರೀತಿಯಾದ ಡೆಫಿನೇಷನ್ ನಾವು ನೋಡಿದ್ದೀವಿ ಇಲ್ಲಿ. ಯಾವುದನ್ನ ಸ್ಪ್ಲಿಟ್ ಮಾಡ್ಲಿಕ್ಕೆ ನಮ್ಮಿಂದ ಆಗೋದಿಲ್ಲವೋ, ಸ್ಪ್ಲಿಟ್ ಮಾಡಿದ್ರು ನಮಗೆ ಗೊತ್ತಾಗೋದಿಲ್ಲವೋ ಅದನ್ನ ಪರಮಾಣು ಅಂತ. ಮತ್ತು ಕಾಣಾದರ ಪ್ರಕಾರ ಯಾವುದು ಸ್ಪ್ಲಿಟ್ ಮಾಡ್ಲಿಕ್ಕೆ ಆಗೋದೇ ಇಲ್ಲವೋ, ಪಾರ್ಟ್ಸೇ ಇಲ್ಲವೋ ಅದನ್ನ ಪರಮಾಣು ಹಾಗೆ ಅಂತ ಕರಿತೀವಿ ಹಾಗೆ ಅಂತ. ತಥೋಪಿ ಪರಮಾಣುತ್ವಂ ತದಂಶಾನಾಂತು ಯದ್ಯಪಿ ಹಾಗೆ ಅಂತ. ಅನಂತತ್ವಾದ್ ವಿವೇಕ. ಅದರಿಂದ ನೃಣಾಂ ಐಕ್ಯ ಭ್ರಮ ಯತಃ ಅಂತ ಬರೀತಾರೆ ನೋಡಿ. ಅದೇ ಐಕ್ಯ ಭ್ರಮ ಇದೆ ಅಂದ್ರೆ ಸ್ಪ್ಲಿಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೆ ಅಂತ ಯಾವ ವಿಚಾರದಲ್ಲಿ ಇದೆಯೋ, ಭ್ರಮೆಗಳಿದೆಯೋ ಅದನ್ನೇ ನಾವು ಪರಮಾಣು ಹಾಗೆ ಅಂತ ಕರಿತೀವಿ. ಇದು ಒಟ್ಟು ಈ ಶ್ಲೋಕದ ಅಭಿಪ್ರಾಯ. ಅಂದ್ರೆ ಈ ಜ್ಞಾನಿಗಳು ಕಾಣುತ್ತಾರೆ ಹಾಗೆ ಅಂತ ನಾವೇನು ಮೊದಲು ನೋಡಿದ್ದೀವಿ, ಅದನ್ನ ಹೇಳುವಾಗ ಆಚಾರ್ಯರು ಒಂದು ಹೇಳ್ತಾರೆ. ಮನುಷ್ಯಾಹ ಅಂದ್ರೆ ತತ್ವ ವಿವೇಕದಲ್ಲಿ ಇರುವ ವಾಕ್ಯ ಹೀಗಿದೆ: ಮನುಷ್ಯಾಹ ದೇವಲೋಕೇಪಿ ವಿಶೇಷೇನೈವ ದರ್ಶನೆ ಅಂಶಾಂಶಿತ್ವ ವಿಶೇಷತ್ವಂ ವಿಶೇಷಂ ತು ಯಸ್ಯ ದ್ರಷ್ಟುಂ ನ ಶಕ್ನಿಯೋ ಹಾಗೆ ಅಂತ. ಮನುಷ್ಯರು ಅಂದ್ರೆ ಯಾವ ಮನುಷ್ಯರು ಹಾಗೆಂದ್ರೆ ಯಾರು ಯಜ್ಞಾಧಿಕಂ ಕೃತ್ವ, ಯಾದವರಿಯರು ಬರೀತಾರೆ, ಯಜ್ಞಾಧಿಕಂ ಕೃತ್ವ ದೇವಲೋಕಾಧಿಕಂ ಗತಾಹ ಇತ್ಯರ್ಥ. ಯಜ್ಞಾದಿಗಳನ್ನ ಮಾಡಿ ದೇವಲೋಕಕ್ಕೆ ಹೋಗತಕ್ಕ ಮನುಷ್ಯರು, ಅವರಿಗೆ ವಿಶೇಷ ಸಾಮರ್ಥ್ಯ ಇದೆ. ಆ ಪುಣ್ಯದ ಬಲದಿಂದ ನೋಡಿ, ವಿಶೇಷಣ ದರ್ಶನ ಸಂಪಾದಕೇಪಿ ಹಾಗೆ ಅಂತ ಅವರಿಗೆ ಸೂಕ್ಷ್ಮ ದೃಷ್ಟಿ ಇರುತ್ತದೆ. ಅಂಥವರ ಕಣ್ಣಿಗೆ ಯಾವುದು ಸ್ಪ್ಲಿಟ್ ಮಾಡಿದ್ರು ಕೂಡ ಕಾಣಿಸೋದಿಲ್ಲವೋ ಅದನ್ನ ಪರಮಾಣು ಅಂತ ಅಂಥವರನ್ನ ಕುರಿತು ಹೇಳಿದ್ದು ಹಾಗೆ ಅಂತ.
ವಿಶೇಷೇನೈವ ವಸ್ತುಗತ ಅಶೇಷ ವಿಶೇಷೇನೈವ ದರ್ಶನೆ ಶಕ್ತಾಹ ಅಪಿ. ಅವರಿಗೆ ಆ ಸಾಮರ್ಥ್ಯ ಇರುತ್ತದಂತೆ. ಒಂದು ವಸ್ತುವಿನಲ್ಲಿ ಇರುವ ಅನೇಕ ಅಂಶಗಳನ್ನು ನೋಡುವ ಸಾಮರ್ಥ್ಯ ಇರುತ್ತದೆ ಅವರಿಗೆ, ಹಾಗೆ ಅಂತ. ಆದರೆ ವಿದ್ಯಮಾನಮಪಿ ದ್ರಷ್ಟುಂ ನ ಶಕ್ನಿಯು. ಅವರು ಕೂಡ ಹೆಂಗ್ ತಿಳಿತಾರೆ ಹಾಗೆ ಅಂದ್ರೆ, ಅಲ್ಲಿ ಇದೆ, ಪರಮಾಣುವಿನಲ್ಲೂ ಕೂಡ ಅಂಶಗಳು ಇದೆ, ಆದರೆ ದ್ರಷ್ಟುಂ ನ ಶಕ್ನಿಯು, ಆ ಸೂಕ್ಷ್ಮ ದೃಷ್ಟಿ ಇರುವವರಿಗೂ ಕೂಡ ನೋಡ್ಲಿಕ್ಕೆ ಆಗೋದಿಲ್ಲ ಅಂಥದ್ದು. ಪರಮಾಣು ಸವಿಜ್ಞೇಯ ಹಾಗೆ. ಅದರಿಂದ ಅವರಿಗೂ ಕೂಡ ಭ್ರಾಂತಿನೇ. ಇದ್ರೂ ಕೂಡ ಕಾಣಿಸೋದಿಲ್ಲ ಅಂದ್ರೆ ಅದು ಭ್ರಾಂತಿನೇ. ಇನ್ನು ಕಾಣಾದರೂ ಅವರ ಪ್ರಕಾರ ಪರಮಾಣು ಅಂದ್ರೆ ಅಂಶವೇ ಇಲ್ಲ ಹಾಗೆ ಅಂತ ಹೇಳ್ಬಿಡ್ತಾರೆ, ಅದನ್ನೇ ಪರಮಾಣು ಹಾಗೆ ಅಂತ. ಅದು ಕೂಡ ಆದಿ ಶಬ್ದ ಏನ ನೋಡಿ, ಕಣಾದರೂ ಕಣಾದ ಮೊದಲಾದವರು ಅಂತ ಹೇಳ್ತಾರೆ. ಆದ್ಯ ಶಬ್ದೇನ ಗೌತಮಾದ್ಯಾಹ ಗ್ರಾಹ್ಯಾಹ ಹಾಗೆ. ಅನೇಕಾಂಶಯುತ ಇತ್ಯಸ್ಯ ತಾತ್ಪರ್ಯಂ ಅನಂತ ಅಂಶಯುತತ್ವೇಪಿ ಯಂ ನಿರಂಶಿನಂ ಬ್ರೂಯು. ಅನಂತ ಅಂಶಗಳು ಇದ್ರೂ ಕೂಡ, ಪರಮಾಣುವಿನಲ್ಲಿ ಅನೇಕ ಅಂಶಗಳು ಇದ್ರೂ ಕೂಡ ಯಾವುದಕ್ಕೆ ಅಂಶಗಳೇ ಇಲ್ಲ, ಪಾರ್ಟ್ಸ್ ಇಲ್ಲವೇ ಇಲ್ಲ ಹಾಗೆ ಅಂತ. ನಿರ್ಗತ ಅಂಶ ಯಸ್ಮಾತ್ ಸಹ ನಿರಂಶಃ ದಯೇವ ನಿರಂಶಿ. ಅದರಿಂದ ಅವ್ರಿಗೇನ್ ಬಂತು? ಭ್ರಾಂತಿ ದರ್ಶನಾತ್, ಭ್ರಾಂತಿ ರೂಪ ಜ್ಞಾನಾತ್ ಪರಮಾಣು ಸ ವಿಜ್ಞೇಯ ಇದು ಸಂಬಂಧ. ಅವರು ಕೂಡ ಅದನ್ನೇ ಪರಮಾಣು ಅಂತ ತಿಳಿತಾರೆ. ಅವರ ಮತ ಪ್ರಕಾರವೂ ಅದು ಪರಮಾಣು, ಅದು ಕೂಡ ಭ್ರಾಂತಿಯೇ. ನೋಡಿ, ನಮ್ಮ ಕಣ್ಣಿಗೆ ತುಂಬಾ ದೊಡ್ಡದಾಗಿದ್ರೂ ಕಾಣಿಸೋದಿಲ್ಲ, ತುಂಬಾ ಸೂಕ್ಷ್ಮವಾಗಿದ್ರೂ ಕಾಣಿಸೋದಿಲ್ಲ. ಅದು ನಮ್ಮ ಕಣ್ಣಿನ ಲಿಮಿಟೇಷನ್ ಅದು ಅಷ್ಟೆ. ಅದರಿಂದ ನಾವು ಕಾಣೋದೆಲ್ಲ ಸರಿಯಾಗಿ ತಿಳ್ಕೊಂಡಿರ್ತೀವಿ ಹಾಗೆ ಅಂತ ಹೇಳೋದು ಕಷ್ಟ ಇದೆ. ಅದಕ್ಕೆ ಹೇಳಿದರು ನೃಣಾಂ ಐಕ್ಯ ಭ್ರಮಃ. ಮನುಷ್ಯರಿಗೆ ಸಂಶಯ ಹುಟ್ಟತಕ್ಕದ್ದು ಪರಮಾಣು ಅಂದ್ರೆ ಏನು ಹಾಗೆಂಬ ವಿಚಾರದಲ್ಲೇ ಅಷ್ಟು ಭ್ರಮೆ ಮನುಷ್ಯರಿಗೆ ಇರುತ್ತದೆ ಹಾಗೆ ಅಂತ. ಇನ್ನು ಆ ಪರಮಾಣುವಿನ ಒಳಗೆ ಪರಮಾತ್ಮ ಇದ್ದಾನೆ ಅಂದ್ರೆ ಅವನ ಸಾಮರ್ಥ್ಯ ಹೇಗಿರ್ಬೇಕು ನೋಡಿ. ಯಾವುದು ಪರಮಾಣು ಹಾಗೆ ಅಂತ ತಿಳ್ಕೊಳ್ಳೋದಕ್ಕೂ ಕೂಡ ಮನುಷ್ಯರಿಗೆ ಕಷ್ಟ. ಮನುಷ್ಯರು ಅಂದ್ರೆ ಸಾಮಾನ್ಯ ನಮ್ಮ ನಿಮ್ಮಂಥವ್ರು ಅಂತ ತಿಳ್ಕೋಬಾರ್ದು. ಯಜ್ಞಾಧಿಕಂ ಕೃತ್ವ ದೇವಲೋಕಾಧಿಕಂ ಗತಾಹ ಅಂತ ಸ್ಪಷ್ಟಪಡಿಸಿದ್ದಾರೆ. ವಿಶೇಷವಾದ ಸೂಕ್ಷ್ಮ ದೃಷ್ಟಿ ಇರತಕ್ಕ ಜ್ಞಾನಿಗಳು ಹಾಗೆ ಅಂತ ಅರ್ಥ. ದೇವಲೋಕಸ್ಥ ಮಾನುಷಾಣಾಂ ವಿಶೇಷಾಕಾರೇಣ ಪ್ರತ್ಯಕ್ಷತ್ವಂ ಪ್ರಯೋಜಕ ಮಹತ್ವಾಭಾವರೂಪಂ ವೈವಕ್ಷಿಕಂ ಇತಿ ದರ್ಶಯಿತು ತು ಶಬ್ದ. ಅದರಿಂದ ಒಟ್ಟು ಈ ಶ್ಲೋಕದ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಇನ್ನು ಎರಡನೇ ಶ್ಲೋಕ ನೋಡಿ, ಇದೆಲ್ಲ ದ್ರವ್ಯದ ವಿಚಾರ. ನಾವು ಯಾವ್ದನ್ನು ತಿಳಿಯಕ್ಕೆ ಹೊರಟಿರೋದು? ಪರಮಾತ್ಮ ಕಾಲದಿಂದಲೂ ಕೂಡ ಪೂರ್ಣನಾಗಿದ್ದಾನೆ. ಇದು ಆಬ್ಜೆಕ್ಟಿವ್, ಈ ಅಧ್ಯಾಯದ ಆಬ್ಜೆಕ್ಟಿವೇ ಅದು, ಮರಿಬಾರದು. ಅದನ್ನು ತಿಳಿಸಿಕೊಡುವುದಕ್ಕಾಗಿ ಉದಾಹರಣೆಯಾಗಿ ತೆಗೆದುಕೊಂಡದ್ದೇನೋ ಪದಾರ್ಥದ ಒಂದು ದೃಷ್ಟಾಂತ. ಹೇಗೆ ಪದಾರ್ಥದಲ್ಲಿ ಪರಮಾತ್ಮ ಇದ್ದಾನೋ ನೋಡಿ, ಪರಮಾಣುವಿನ ಒಳಗೂ ನಿಯಾಮಕನಾಗಿ ಪರಮಾತ್ಮ ಇದ್ದಾನೆ. ಅಂದ್ರೆ ಪರಮಾಣು ಅಂದ್ರೆ ಏನು ಅಂತ ಮತ್ತೆ ಕ್ವಶನ್ ಬರುತ್ತದೆ. ಅದಕ್ಕೆ ಪರಮಾಣು ಏನು ಅಂತ ಮೊದಲು ಹೇಳ್ಬಿಟ್ರು. ಅಂದ್ರೆ ಮೈನ್ಯೂಟ್ ಪಾರ್ಟಿಕಲ್ ಅಂತ ಅಷ್ಟೇ ಅರ್ಥ ಅದಕ್ಕೆ ಮತ್ತೆ ಅನಂತ ಪಾರ್ಟ್ಸ್ ಇದೆ ಅದರೊಳಗು, ಅದು ನಮಗ್ ಕಾಣಿಸೋದಿಲ್ಲ ಅದಷ್ಟೇ. ಅದರ ಒಳಗೂ ಕೂಡ ಪರಮಾತ್ಮ ಇದ್ದಾನೆ ಹೇಗೋ ಅದೇ ತರ ಕಾಲದ ಒಳಗೂ ಕೂಡ ಇರ್ತಾನೆ ಅಂತ ಮುಂದೆ ಹೇಳಿಕ್ಕೆ ಹೊರಟಿದ್ದಾರೆ. ಅದರಿಂದ ಈ ಒಂದು ಬಿಗ್ ಪಿಕ್ಚರ್, ಹೈ ಲೆವೆಲ್ ಕಾಂಟೆಕ್ಸ್ಟ್ ಅನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಎರಡನೇದು, ಸತಯೇವ ಪದಾರ್ಥಸ್ಯ ಸ್ವರೂಪಾವಸ್ಥಿತಸ್ಯ ಯತ್ ಕೈವಲ್ಯಂ ಪರಮ ಮಹಾನ್ ಅವಿಶೇಷೋ ನಿರಂತರಃ. ಸತಯೇವ ಪದಾರ್ಥಸ್ಯ, ಶೂನ್ಯನಾಮಕ ನಾರಾಯಣ ಅಂತ
ಶೂನ್ಯ ಅಂತ ಕರೀತಾರೆ ಅವನ್ನ. ಆ ಸತ್ಶಬ್ದಕ್ಕೆ ಅವನೇ ಮುಖ್ಯ ವಾಚ್ಯನಾಗಿದ್ದಾನೆ ಅಂತ ಪರಮಾತ್ಮ. ಅವನು ಹೇಗಿರ್ತಾನೆ? ಸ್ವರೂಪಾವಸ್ಥಿತಸ್ಯ, ತನ್ನ ಸ್ವರೂಪ, ಅವನ ಸ್ವರೂಪ ಅಂದ್ರೆ ಏನು? ಜಗದಾವರಕ, ಇಡೀ ಜಗತ್ತನ್ನ ಆವರಿಸಿ ಇದ್ದಾನೆ ಅಂತ ಅರ್ಥ. ಅಂತ ಪರಮಾತ್ಮ ಕೈವಲ್ಯಂ ಕೇವಲ ಅಂತ ಕರೆಸಿಕೊಳ್ಳತಕ್ಕವ ಆ ಪರಮಾತ್ಮ ಪರಮ ಮಹಾನ್ ಅವಿಶೇಷ ನಿರಂತರ. ಕಾಲತಃ ಆಚಾರ್ಯ ಬರಿತಾರೆ ನೋಡಿ ತಾತ್ಪರ್ಯದಲ್ಲಿ, ಕಾಲತಃ ದೇಶತಃ ಗುಣತಃ ಚ ಪರಮ ಮಹತ್ವಂ ಸತಃ ಅಂದ್ರೆ ಪರಬ್ರಹ್ಮಣ ಏವ. ಹಾಗೆ ಪರಮಾಣುವಿನಲ್ಲೂ ನಿಯಾಮಕನಾಗಿದ್ದಾನೆ, ಪರಮ ಮಹತ್ ಅದರಲ್ಲೂ ಕೂಡ ಅವನೇ ನಿಯಾಮಕನಾಗಿ ಇದ್ದಾನೆ ಹಾಗೆಂತ ಅರ್ಥ. ಆ ಪರಮಾತ್ಮನನ್ನ ಏನಂತ ಕರೀತಾರೆ? ಸತಃ ಏವ ಪದಾರ್ಥಸ್ಯ. ಸತ್ಶಬ್ದ ಅಂದ್ರೆ ಇಲ್ಲದ್ದು ಅಂತ ಅರ್ಥ, ಶೂನ್ಯ ಅಂತ ಅರ್ಥ. ಶೂನ್ಯ ನಾಮಕ ನಾರಾಯಣ ಅಂತ, ಶೂನ್ಯ ನಾರಾಯಣ ಅಂತ ಅಂದ್ರೆ ಏನಿಲ್ಲ ಅವನಲ್ಲಿ. ಹಾಗೆ ಅಂದರೆ ದೋಷಾದಿಗಳು ಯಾವುದೂ ಇಲ್ಲ ಹಾಗೆ ಅಂತ ಅರ್ಥ. ಅಂದ್ರೆ ಪರಮಾಣು ಅಂದ್ರೆ ಆಚಾರ್ಯರು ತಿಳಿಸ್ತಾರೆ ನೋಡಿ, ಅಂಡಾದ್ಯಂತ ಪ್ರವಿಷ್ಟಂ, ಈ ಬ್ರಹ್ಮಾಂಡದ ಒಳಗೆ ಪ್ರವಿಷ್ಟವಾದ ರೂಪ. ತದ್ ಆವರಕಂ, ಆ ಬ್ರಹ್ಮಾಂಡಕ್ಕೆ ಏನಿದೆ? ನವವಿಧ ಆವರಣ ಇದೆ. ಪೃಥಿವಿ, ಅಪ್ ಇತ್ಯಾದಿ ಸತ್ವಗುಣ ರಜೋಗುಣ ತಮೋಗುಣ ತನಕ ಆವರಣಗಳು ಇದೆ. ಆ ಬ್ರಹ್ಮಾಂಡದ ಆವರಣದಲ್ಲೂ, ಬ್ರಹ್ಮಾಂಡದ ಒಳಗೂ, ಬ್ರಹ್ಮಾಂಡದ ಆವರಕವಾದ ನವವಿಧ ಆವರಣದಲ್ಲೂ ಪರಮಪುರುಷ ರೂಪಾಂತರಂ ತದ್ ಏಕದೇಶಂ ಚ ವಿನಾ ಯತ್ ಸರ್ವಗತಂ ರೂಪಂ ತದೇವ ಪರಮ ಮಹಾನ್. ಅದರಿಂದ ಪರಮ ಮಹತ್ ರೂಪ ಅಂದ್ರೆ ಯಾವ್ದನ್ನು ತಿಳ್ಕೋಬೇಕು? ಬ್ರಹ್ಮಾಂಡದ ಒಳಗೂ ಬ್ರಹ್ಮಾಂಡದ ಆವರಕಗಳನ್ನು ಮೀರಿ ಇರತಕ್ಕ ಯಾವ ಪರಮಾತ್ಮನ ರೂಪ ಇದೆ, ಆ ನವ ಆವರಣ ಅಷ್ಟೇ ದೇಶದ ಒಂದು ಪರಿಮಿತಿಯನ್ನು ತಿಳಿಬಾರದು. ದೇಶದ ಪರಿಮಿತಿ ಎಷ್ಟಿದೆ? ನವವಿಧ ಆವರಣದ ಆಚೆಯೂ ಇದೆ. ಅದನ್ನೂ ಕೂಡ ವ್ಯಾಪಿಸಿ ಇರತಕ್ಕ ರೂಪ ಅಂದ್ರೆ ಯಾವುದು? ಪರಮ ಮಹಾನ್ ಅಂತ ಆಚಾರ್ಯರು ನಿರ್ಣಯದಲ್ಲಿ ಹೇಳ್ತಾ ಇದ್ದಾರೆ. ಕಾಲಕೋಟಿ ವಿಹೀನತ್ವಂ ಕಾಲಾನಂತ್ಯಂ ವಿದುರ್ಬುಧಾಹ. ನೋಡಿ, ಕಾಲಾನಂತ ಅಂತ ಕರೀತಾರೆ. ಯಾಕೆ? ಕಾಲಕೋಟಿ ವಿಹೀನತ್ವ, ಇಷ್ಟೇ ಕಾಲದ ಬಳ್ಳಿ ದೇವರು ಇರ್ತಾನೆ ಅಂತ ಹೇಳಿಕ್ ಬರೋದಿಲ್ಲ. ದರ್ ಇಸ್ ನೋ ಸ್ಟಾರ್ಟಿಂಗ್ ಟೈಮ್, ಎಂಡಿಂಗ್ ಟೈಮ್. ಅದರಿಂದ ಕಾಲದ ಇತಿಮಿತಿ ಇಲ್ಲ ದೇವರಿಗೆ. ಅದರಿಂದ ಏನು ಕರೀತಾರೆ? ಕಾಲಾನಂತ್ಯ ಅಂತ ಕರೀತಾರೆ, ಕಾಲವನ್ನು ಮೀರಿದವ ಹಾಗೆ. ದೇಶಕೋಟಿ ವಿಹೀನತ್ವ, ಈ ದೇಶದ ಒಳಗೆ ಇರ್ತಾನೆ ಅಂತ ದೇವರಿಗೆ ಇತಿಮಿತಿ ಇಲ್ಲ, ಎಲ್ಲ ಕಡೆ. ಅದರಿಂದ ದೇಶಾನಂತ್ಯಂ ತಥೈವಚ ಹಾಗೆ, ಅದರಿಂದ ಅವನನ್ನ ದೇಶಾನಂತ್ಯ ಅಂತ ಕರೀತಾರೆ. ಗುಣಾನಾಂ ಅಪ್ರಮೇಯತ್ವಂ, ದೇವರಲ್ಲಿ ಇಷ್ಟೇ ಗುಣಗಳಿದೆ ಅಂತ ಹೇಳಿಕ್ ಬರೋದಿಲ್ಲ. ಅದರಿಂದ ವಸ್ತ್ವಾನಂತ್ಯಂ ಅಂತ ಕರೀತಾರೆ ದೇವರನ್ನು. ದೇವರ 3 ಹೆಸರನ್ನು ಹೇಳಿದ್ದಾರೆ: ಕಾಲಾನಂತ್ಯ, ದೇಶಾನಂತ್ಯ, ವಸ್ತ್ವಾನಂತ್ಯ ಇತಿ ವಿಧೋ ವಿದುಹು. ಈ ರೀತಿಯಾಗಿ ಜ್ಞಾನಿಗಳು ತಿಳಿಯುತ್ತಾರೆ. ಆನಂತ್ಯಂ ತ್ರಿವಿಧಂ, ಅದರಿಂದ ಈ ಆನಂತ್ಯ ಅಂದ್ರೆ ಈ ಅನಂತ ಎನ್ನುವುದು 3 ವಿಧವಾಗಿದೆ: ದೇಶದಿಂದ, ಕಾಲದಿಂದ, ಗುಣದಿಂದ. ನಿತ್ಯಂ ಹರೇರ್ ನಾಣ್ಯಸ್ಯ ಕಸ್ಯಚಿತ್, ಈ ರೀತಿಯಾದ ಒಂದು ಅನಂತತ್ವ ಇರೋದು ಯಾರಿಗೆ? ಶ್ರೀಹರಿಗೆ ಮಾತ್ರ ಇದೆ, ಬೇರೆ ಯಾರಿಗೂ ಇಲ್ಲ ಅಂತಾರೆ. ಯಾಕೆ? ಬೇರೆ ಎಲ್ಲರಿಗೂ ಏನಿದೆ? ಬ್ರಹ್ಮಾದಿಗಳನ್ನ ತೆಗೆದುಕೊಂಡ್ರು ಕೂಡ ಅವರಿಗೆ ಕಾಲದ ಲಿಮಿಟೇಷನ್ ಇದೆ. ಸೃಷ್ಟಿಕಾಲದಲ್ಲೇ ಇರ್ತಾರೆ ಅವರು, ಪ್ರಳಯ ಕಾಲದಲ್ಲಿ ಇನ್ಆಕ್ಟಿವ್ ಆಗಿ ಇರ್ತಾರೆ ಅವರು. ಮತ್ತು
ಅವರ ವ್ಯಾಪ್ತಿಯು ಕೂಡ ಎಲ್ಲಿದೆ? ಹಾ, ನವ ಬ್ರಹ್ಮಾಂಡ, ಈಗ ಬ್ರಹ್ಮದೇವರಿಗೆ ಕೂಡ ಎಷ್ಟು ಜ್ಞಾನ ಇದೆ ಹಾಗೆ ಅಂದ್ರೆ, ಬ್ರಹ್ಮಾಂಡದಲ್ಲಿ ಇರುವ ಎಲ್ಲ ವಸ್ತುಗಳ ಜ್ಞಾನ ಇದೆ, ಬ್ರಹ್ಮಾಂಡದ ಆವರಣದಲ್ಲಿ ಇರುವ ವಸ್ತುಗಳ ಜ್ಞಾನ ಇದೆ ಅಂತಾರೆ. ಜ್ಞಾನದ ಸ್ಕೋಪ್ ಎಷ್ಟಿದೆ, ಬೌಂಡ್ರಿ ಬ್ರಹ್ಮದೇವರ ಎಷ್ಟು ತಿಳ್ಕೊಂಡಿದ್ದಾರೆ. ಈಗ ನಮಗೆ ಜ್ಞಾನ ಇದೆ, ನಾವೆಷ್ಟು ಜ್ಞಾನ ಪಡ್ಕೊಂಡಿದ್ದೀವಿ? ನಮ್ಮ ಮನೆಯಲ್ಲಿರುವ ವಸ್ತುವಿನ ಜ್ಞಾನ ನಮಗಿದೆ, ಪಕ್ಕದ ಮನೆಯಲ್ಲಿ ಏನಿದೆ ಏನಿಲ್ಲ ನಮಗೆ ಗೊತ್ತಿಲ್ಲ. ನಮ್ದು ಜ್ಞಾನದ ಸ್ಕೋಪ್ ಅಷ್ಟೇ, ನಮ್ಮ ಮನೆ ಅಷ್ಟೇ ನಮ್ದು ಜ್ಞಾನ ಇರ್ತದೆ. ಅದೇ ತರ ಬ್ರಹ್ಮದೇವರಿಗೆ ಎಷ್ಟು ಜ್ಞಾನ ಇದೆ ಹಾಗೆಂದ್ರೆ, ಬ್ರಹ್ಮಾಂಡದಲ್ಲಿ ಇರುವ ಪ್ರತಿಯೊಂದು ವಸ್ತುವಿನ ಜ್ಞಾನ ಪ್ಲಸ್ ಬ್ರಹ್ಮಾಂಡದ ಹೊರಗೆ ಇರತಕ್ಕ ನವವಿಧ ಆವರಣ ಅಂತ ನಾವೇನ್ ನೋಡಿದೀವಿ, ಅದರಲ್ಲಿ ಇರುವ ಪದಾರ್ಥಗಳ ಜ್ಞಾನವು ಬ್ರಹ್ಮದೇವರಿಗೆ ಇದೆ, ಬ್ರಹ್ಮವಾಯುಗಳಿಗಿದೆ. ಅಷ್ಟು ದೀರ್ಘ ವಿಶಾಲವಾದ ಜ್ಞಾನ ಅವರದ್ದು. ಆದರೆ ಪರಮಾತ್ಮನ ಜ್ಞಾನ ಬ್ರಹ್ಮಾಂಡ ಆವರವನ್ನು ಮೀರಿ ಆಚೆಗಡೆ ಏನಿದೆ ಅದರ ಜ್ಞಾನವೂ ಕೂಡ ಪರಮಾತ್ಮನಿಗೆ ಇದೆ. ಅದರಿಂದ ದೇವರ ಜ್ಞಾನ ಅದು ಅನಂತ. ಬ್ರಹ್ಮದೇವರ ಜ್ಞಾನ ನಮ್ಮ ದೃಷ್ಟಿಯಲ್ಲಿ ಅದೇ ಅನಂತ, ಆದ್ರೂ ಕೂಡ ಅದಕ್ಕೊಂದು ಸೀಮಿತ ಇದೆ. ನಮ್ಮ ಪಕ್ಕದ ಮನೆಯಲ್ಲಿ ಏನಿದೆ ಅಂತ ನಮಗೆ ಗೊತ್ತಿರಲ್ಲ. ಅದು ನಮ್ಮ ಜ್ಞಾನ ಎಲ್ಲಿ, ಬ್ರಹ್ಮದೇವರ ಜ್ಞಾನ ಎಲ್ಲಿ? ಇಡೀ ಬ್ರಹ್ಮಾಂಡದ ವಸ್ತು ಅದರ ಆವರಕ ಜ್ಞಾನ ಇದೆ. ಆದರೆ ದೇವರನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡಾಗ ಬ್ರಹ್ಮದೇವರ ಜ್ಞಾನ ತುಂಬಾ ಸೀಮಿತವಾದದ್ದು ಹಾಗೆ ಅಂತ. ಅದರಿಂದ ಹೇಳ್ತಾರೆ ನೋಡಿ, ಆನಂತ್ಯಂ ತ್ರಿವಿಧಂ ನಿತ್ಯಂ ಹರೇರ್ ನಾಣ್ಯಸ್ಯ ಕಸ್ಯಚಿತ್ ತಸ್ಯ ಸರ್ವ ಸ್ವರೂಪೇಷು ಅಪಿ ಆನಂತ್ಯಂ ತು ತ್ರಿಲಕ್ಷಣಂ ತಥಾಪಿ ದೇಶತಸ್ತಸ್ಯ ಪರಿಚ್ಛೇದೋಪಿ ವಿದ್ಯತೆ. ಈ ರೀತಿಯಾಗಿ ಎಲ್ಲಾ ರೂಪಗಳು ಕೂಡ ಏನಾಗಿದೆ, ಅಪರಿಚ್ಛಿನ್ನ, ದೇಶಕಾಲ ಗುಣಗಳನ್ನು ಮೀರಿ ಇರತಕ್ಕದ್ದು, ಅನಂತವಾದದ್ದು. ಆದರೂ ಕೂಡ ಪರಮಾತ್ಮನಿಗೆ ದೇಶದಿಂದ ಒಂದು ಇತಿಮಿತಿಯನ್ನ ಇದ್ದಂತೆ ನಾವು ಹೇಳ್ಬೋದು. ಉದಾಹರಣೆಗೆ ಒಂದು ಹಣ್ಣು ತೆಗೆದುಕೊಂಡ್ರೆ ಪರಮಾತ್ಮ ಆ ಹಣ್ಣು ಎಷ್ಟಿದೆಯೋ ಅಷ್ಟೇ ರೂಪದಲ್ಲಿ ಇದ್ದಾನೆ. ಹಣ್ಣು ಏನು ಎಲ್ಲಾ ಕಡೆ ವ್ಯಾಪ್ತವಾದದ್ದಲ್ಲ. ಯಾಕಂದ್ರೆ ಪದಾರ್ಥಗಳು ಸೀಮಿತವಾದದ್ದು, ದೇಶದಿಂದ ಸೀಮಿತವಾದದ್ದು. ಅದರಿಂದ ಪರಮಾತ್ಮ ಅಲ್ಲೂ ಇದ್ದಾನೆ. ಅಲ್ಲಿ ಇದ್ದಾನೆ ಹಾಗೆಂದ್ರೆ ಏನಾಯ್ತು, ಅವನಿಗೆ ಒಂದು ಲಿಮಿಟೆಡ್ ಬೌಂಡ್ರಿಯೂ ಬಂತು. ಪುಸ್ತಕ ಅಂದ್ರೆ ಪುಸ್ತಕದ ಆಕಾರದಲ್ಲಿ ದೇವರಿದ್ದಾನೆ ಹಾಗೆಂದ್ರೆ ಪುಸ್ತಕ ಅದು ಇಷ್ಟೇ ಇಂಚಸ್ ಇರುತ್ತದೆ, ಅಷ್ಟೇ ರೂಪದಲ್ಲಿ ದೇವರಿದ್ದಾನೆ, ಅಲ್ಲೂ ಇದ್ದಾನೆ. ಪರಮ ಮಹತ್ ಅಂದ್ರೆ ಬ್ರಹ್ಮಾಂಡ ನವವಿಧ ಆವರಣ, ಅದನ್ನ ದಾಟಿ ಇರತಕ್ಕ ದೇಶ, ಎಲ್ಲದರಲ್ಲೂ ದೇವರಿದ್ದಾನೆ ಹಾಗೆಂತ. ಸಣ್ಣ ಜಾಗದಲ್ಲೂ ಇದ್ದಾನೆ ಹಾಗೆಂತ. ಪರಿಚ್ಛಿನ್ನವಾಗಿಯೂ ಇದ್ದಾನೆ, ಅಪರಿಚ್ಛಿನ್ನವಾಗಿಯೂ ದೇವರು ಇದ್ದಾನೆ ಹಾಗೆ ಅಂತ ತಿಳಿಯಬೇಕು. ಅದರಿಂದ ದೇಶದಿಂದ ಪರಿಚ್ಛಿನ್ನವನ್ನ ದೇವರಿಗೆ ನಾವು ಹೇಳಬಹುದೇ ಹೊರತು ಗುಣತಃ ಕಾಲತಶ್ಚೈವ ಪರಿಚ್ಛೇದೋ ನ ಕುತ್ರಚಿತ್. ಗುಣದಿಂದ ಕಾಲದಿಂದ ದೇವರಿಗೆ ಇತಿಮಿತಿಯನ್ನ ನಾವು ಹೇಳಲಿಕ್ಕೆ ಬರೋದಿಲ್ಲ ಹಾಗೆ ಅಂತ. ಆ ವಸ್ತುವು ಸಣ್ಣ ಸಣ್ಣ ಪದಾರ್ಥ ವಸ್ತುವಿನಲ್ಲೂ ದೇವರು ಒಳಗೆ ಈಗ ನೋಡಿದ್ದೀವಿ, ಪರಮಾಣು ಒಳಗೂ ನಿಯಾಮಕನಾಗಿದ್ದಾನೆ, ಪುಸ್ತಕದಲ್ಲೂ ನಿಯಾಮಕನಾಗಿ ಒಳಗಿದ್ದಾನೆ. ಅದರಿಂದ ದೇಶದಿಂದ ಪರಿಚ್ಛಿನ್ನವನ್ನ ದೇವರಿಗೆ ಒಂದು ಅರ್ಥದಿಂದ ಹೇಳ್ಬೋದು. ಒಂದು ಅರ್ಥದಿಂದ ಪರಮ ಮಹತ್ ಎಲ್ಲ ಕಡೆ ವ್ಯಾಪ್ತ, ಒಂದು ಕಡೆ ಪರಿಚ್ಛೇದ ಹೇಳ್ಬೋದು. ಆದರೆ ಕಾಲದಿಂದ ಗುಣದಿಂದ ಯಾವ ಪದಾರ್ಥದಲ್ಲೂ ಕೂಡ ದೇವರು ಇಲ್ಲ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ ಹಾಗೆಂತ. ವ್ಯಾಪ್ತತ್ವಂ ದೇಶದೋಪ್ಯಸ್ತಿ ಸರ್ವರೂಪೇಶು ಯದ್ಯಪಿ ನಚ ಭೇದ ಖಚಿತ್ತೇಷಾಂ ಅಣುಮಾತ್ರೋಪಿ ನ ವಿದ್ಯತೆ. ಆದರೂ ಕೂಡ ದೇಶದಿಂದ ಪರಿಚ್ಛಿನ್ನವಾದ ಈ ಪುಸ್ತಕಾದಿ ರೂಪಗಳಲ್ಲಿ ನಿಯಾಮಕನಾಗಿ ಇದ್ದರೂ ಕೂಡ ದೇವರ ರೂಪದಲ್ಲಿ ಏನಿಲ್ಲ, ವ್ಯತ್ಯಾಸ ಇಲ್ಲ. ಪರಮ ಮಹತ್ ರೂಪದಲ್ಲಿ ಏನು ಅನಂತತ್ವ ಇದೆಯೋ, ದೇಶದಿಂದ ಕಾಲದಿಂದ ಗುಣದಿಂದ ಅನಂತನಾಗಿದ್ದಾನೋ, ಸಣ್ಣ ವಸ್ತುವಿನಲ್ಲಿ ಇರುವ ನಿಯಾಮಕನಾಗಿ ಇರುವ ಪರಮಾತ್ಮನಲ್ಲೂ ಕೂಡ ವಿಷಯ ಅಷ್ಟೇ ಶಕ್ತಿ ಸಾಮರ್ಥ್ಯಗಳು ಇದೆ ಹಾಗೆ ಅಂತ. ಅದರಿಂದ ದೇವರ ರೂಪಗಳಲ್ಲಿ ಭೇದ ಇಲ್ಲ ಹಾಗೆ ಅಂತ ನೋಡಿ. ಇದೆ ವಿದುರನ ಪ್ರಶ್ನೆಗೆ ಮುಖ್ಯವಾಗಿ ಕೊಡಬೇಕಾದ ಉತ್ತರ ಇದು. ಮೈತ್ರೇಯರು ಇಲ್ಲಿ ತಿಳಿಸ್ತಾ ಇದ್ದಾರೆ, ಎಷ್ಟೇ ರೂಪಗಳು ಇದ್ರೂ ಕೂಡ, ಜೀವರ ಒಳಗೂ ಇದ್ರೂ ಕೂಡ ದೇವರಿಗೆ ಏನಿಲ್ಲ, ದೇಶದಿಂದ ಕಾಲದಿಂದ ಗುಣದಿಂದ ಅವನಿಗೆ
ಪರಿಚ್ಛಿನ್ನತ್ವ ಎನ್ನುವುದು ಇಲ್ಲ, ಇತಿಮಿತಿಗಳು ಇಲ್ಲ, ಲಿಮಿಟೆಡ್ ಅಲ್ಲ ದೇವರು, ಹಾಗೆ ಅಂತ ಅರ್ಥ. ತಸ್ಮಾತ್ ಬುದ್ಧ್ಯವತಾರಾರ್ಥಂ ಅವ್ಯಾಪ್ತತ್ವಂ ಚ ಭಣ್ಯತೆ ಯತ್ತಸ್ಯ ವ್ಯಾಪಕಂ ರೂಪಂ ಪರಂ ನಾರಾಯಣಾಭಿಧಂ ಶೂನ್ಯಂ ಬ್ರಹ್ಮೇತಿ ತತ್ಪ್ರಾಹುಃ. ಈ ವ್ಯಾಪಕವಾದ ರೂಪ ಏನಿದೆ ಅದನ್ನ ಏನು ಕರೀತಾರೆ? ನಾರಾಯಣಾಭಿಧಂ, ನಾರಾಯಣ, ಶೂನ್ಯ, ಬ್ರಹ್ಮ, ಹಾಗೆ ಅಂತಲ್ಲ ಕರೀತಾರೆ. ಪರಮಪುರುಷೋ ನಾಮ ಮಿತಂ ತದ್ದೇಶತಃ ವಿಭೋಹೋ. ಪರಮಪುರುಷ ಅಂತ ಏನ್ ಕರಿತೀವಿ ಅದು ಇತಿಮಿತಿ ಉಳ್ಳದ್ದು, ಹಾಗೆ ಅಂತ. ತೃತೀಯಂ ವಾಸುದೇವಾಕ್ಯಂ ಜಗದಾವರಕಂ ಮಿಥಂ. ಇನ್ನು ಮತ್ತೊಂದು ಮೂರನೇದು ರೂಪ ಅಂತ ಹೇಳಿದ್ರೆ ನೋಡಿ, ಮೊದಲನೇದು ಶೂನ್ಯ, ಅದಕ್ಕೆ ಇತಿಮಿತಿಗಳು ಇಲ್ಲ. ಪರಮಪುರುಷ ಅಂತ ಎರಡನೇದು, ದೇಶದಿಂದ ಮಿತಿ ಇದೆ ಅವನಿಗೆ. ಇನ್ನು ಮೂರನೇದು ವಾಸುದೇವ ಅಂತ ಮುಂತಾದೆಲ್ಲ ಕರೀತಾರೆ, ಜಗದ ಆವರ್ಕವಾದ ರೂಪ, ಅದಕ್ಕೂ ಕೂಡ ಇತಿಮಿತಿ ಇದೆ, ದೇಶದಿಂದ ಇತಿಮಿತಿ ಇದೆ. ದೇಶತಃ ಜಗದಾಭಿಷ್ಟಂ ತುರೀಯಂ ವಿಷ್ಣುನಾಮಕಂ ಇತಿ ಬ್ರಹ್ಮತರ್ಕೆ. ಬ್ರಹ್ಮತರ್ಕದಲ್ಲಿ ಇಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ನೋಡಿ, ಆಚಾರ್ಯರು ಯಾವುದೂ ಕೂಡ ತಮ್ಮ ತಲೆಗೆ ಬಂದದ್ದನ್ನು ಹೇಳೋದಿಲ್ಲ. ವೇದವ್ಯಾಸರ ಅಭಿಪ್ರಾಯ ಹೀಗಿದೆ ಹಾಗೆ ಅಂತ, ಶಾಸ್ತ್ರದ ಅಭಿಪ್ರಾಯ ಅಂತ ಪ್ರಮಾಣ ಕೊಟ್ಟೇ ಹೇಳೋದು. ಸರ್ವಗತಸ್ಯಾಪಿ ಬ್ರಹ್ಮರೂಪಸ್ಯ ಕಾಲಾದಿರೂಪಯ ಪ್ರಕೃತಿಯ ಸಮವ್ಯಾಪ್ತಾವಪಿ ದಾಷ್ಟಾಂತಿಕ ಅಂತರ್ಭಾವಾತ್ ತದನ್ಯಸ್ಮಿನ್ ಅವಸ್ಥಾನಾಚ್ಚ ಸ್ವರೂಪ ಅವಸ್ಥಿತಸ್ಯ ಇತ್ಯುಕ್ತಂ. ದೇವ್ಯಾಂ ಕಾಲಾದಿರೂಪಿಣ್ಯಾ ಸ್ಥಿತಂ ಬ್ರಹ್ಮಾಪಿ ಸರ್ವಗಂ ಉಚ್ಯತೆ ಅನ್ಯಗಂ ಯಸ್ಮಾತ್ ಆತ್ಮವತ್ಸ ಹರೇರ್ವಿಭೋಃ ಮಹದಾದಿಗತಂ ಯತ್ತು ತದನ್ಯಗತಂ ಉಚ್ಯತೆ ಇತಿ ಬ್ರಾಹ್ಮೆ. ಹಾಗೆ ಇದರ ಬಗ್ಗೆ ಏನೋ ಸ್ವಲ್ಪ ವಿಚಾರ ಇದೆ, ಅದನ್ನ ಮತ್ತೆ ನೋಡೋಣ. ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.